ತುಂಬ ಸಂತೋಷ ಇದೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ವಿ ಆರ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ದ ಹೋಲ್ ಮೀಡಿಯಾ ಆ್ಯಂಡ್ ಕನ್ನಡ ಜನತೆಗೆ ನಮಸ್ಕಾರ. ಸರ್, ಪ್ರೇಮ ಕಥೆ ಅಂದರೆ ಡೈಲಾಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಡೈಲಾಗ್ನ ಚೆನ್ನಾಗಿ ಮಿಗ್ತಾ ಇದೆ. ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅವರು ಅದನ್ನು ಪ್ರೀತಿ ಮಾಡಿ ಇವತ್ತು ಬರ್ತಾ ಪ್ರತಿಕ್ರಿಯೆಗಳು ಹೆಂಗಿದೆ ಅಂತಂದರೆ, ಆಡಿಕೊಂಡವರ ಎದುರುಗಡೆ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ, ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಮೆಚ್ತಾ ಇರೋರಿಗೆ, ಮೆಸೇಜ್ ಮಾಡ್ತಾ ಇರೋರಿಗೆ, ಖುಷಿ ಪಡ್ತಾರೋ ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ನಾನು ಹೀರೋಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬರೆದದನ್ನು ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು, ಚಲವಾದಿ ಕುಮಾರ್ ಅವರು, ಮಂಡ್ಯ ಕಿಟ್ಟಪ್ಪ ಅವರು, ಇಡೀ ಟೀಮ್ ಮತ್ತು ಇದು ಟೀಮ್ನ ಗೆಲುವು. ನನಗನ್ಸುತ್ತೆ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕತೆಗೆ ಒಂದು ಸ್ಫೂರ್ತಿ ಯಾರು ಅಂತಂದರೆ, ಈ ಕತೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು, ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ಮೇಘನಾ ಚಿರು ಸರ್ಜಾ ಅವರು. ಎಷ್ಟೋ ಜನ ಯೋಧರ ಪತ್ನಿಯರಿದ್ದಾರೆ, ಎಷ್ಟೋ ಜನ ಸಾಧಕಿಯರಿದ್ದಾರೆ, ಬೆಳಕಿಗೆ ಬಾರದಲ್ಲಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ, ಮಹಿಳೆಯರಿಗೆ ಅರ್ಪಣೆ, ಆ ಹೃದಯಕ್ಕೆ ಅರ್ಪಣೆ, ಆ ತೊಟ್ಟಲು ತೂಗಿದಕ್ಕೆ ಅರ್ಪಣೆ. ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಸತ್ತೋಗಿದಾರಲ್ಲ, ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ. ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ, ರೇಷ್ಮೆ ಹುಳುಕ್ಕೆ ಅರ್ಪಣೆ. ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ. ಎಷ್ಟಮ್ಮ ವಯಸ್ಸು ಈಗಿನ ಕಾಲದಲ್ಲಿ ಅಂದರೆ, ನಾನು ಬದುಕಿದ್ದೀನಲ್ವ ಈಗಿನ ಕಾಲದಲ್ಲಿ, ನಾಗಶೇಖರ್ ಬದುಕಿದಾರಲ್ವಾ, ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆಯಾದವ್ರು ಬದುಕಿದಾರಲ್ವಾ, ಇಲ್ಲೆಲ್ಲರೂ ಬದುಕಿದ್ದಾರೆ ಅಂದರೆ ಪ್ರೀತಿ ಒಂದೇ ಶಾಶ್ವತ, ತಿಳ್ಕೊಳ್ಳಿ. ಅದು ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಥರದಲ್ಲೂ ಅನ್ವಯ ಆಗುತ್ತೆ. ಪ್ರೀತಿನ ಹೇಳೋಕ್ಕೆ 100 ದಾರಿ. ನಾವೊಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಪ್ರೀತಿಗೆ ಧನ್ಯವಾದ. ಸರ್, ಒಬ್ಬರು ಮಹಿಳೆಯರು ಮಾತಾಡ್ತಿದ್ರು, ಅವ್ರು ಹೇಳಿದ್ರು, ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳು ಮತ್ತು ಯುವಕರು ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಸಿನಿಮಾ ನೋಡಬೇಕು. ಯಾವ ಕೇಸ್ ಬಗ್ಗೆ? ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು 2 ಡೈವರ್ಸ್ ಆಗಿರೋ ನಾನೇ ಸಿನಿಮಾ ಬರ್ತಿದ್ದೀರಲ್ಲ. ಎಲ್ಲರೂ ನೋಡಬೇಕು. ಜೊತೆಯಲ್ಲಿದ್ದವರು, ಜೊತೆಲಿ ಇಲ್ದಲೇ ಇರೋರು, ಒಟ್ಟಿಗಿರೋರು, ದೂರ ಆದವರು, ಹತ್ತಿರ ಇರೋರು, ಎಲ್ರಿಗೂ ಪ್ರೇರೇಪಣೆ ನಾನೇ. ತುಂಬ ಸಂತೋಷವಾಗಿ ಬದುಕ್ಬೋದು ಅವ್ರ ನೆನಪಲ್ಲಿ ಏನಕ್ಕೆ. ಅದೇ ಈ ಸಿನಿಮಾ. ನನ್ನ ಜೀವನ ಬರೆದ್ರೆ ನೀವು ನೋಡೋಕ್ಕಾಗಲ್ಲ, ಅಷ್ಟು ಗೌರವವಾಗಿರುತ್ತೆ. ಸಿನಿಮಾಗೋಸ್ಕರ ಬರ್ತೀವಿ. ಅವ್ರಿಗೂ ಅನ್ಸ್ಬೇಕಲ್ಲ, ಆ ಕಡೆ ಅವ್ರಿಗೂ. ನನಗನ್ಸಿದ್ರೆ ಆಗಲ್ವಲ್ಲ. ಒಂದು ಸೇತುವೆನ ಒಂದು ಮಾತು ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಪದ ಇದೆ. ಒಂದು ರೋಡನ್ನ, ಒಂದು ರಸ್ತೆನ, ಒಂದು ಏನನ್ನು ಬೇಕಾದ್ರೂ ಕಟ್ಬೋದು. ಸೇತುವೆಯನ್ನು ಮಾತ್ರ 2 ಕಡೆಯಿಂದ ಕಟ್ಟಬೇಕು ಸಮವಾಗಿ. ಅದು ಸಂಬಂಧ 2 ಕಡೆಯಿಂದ ಇದ್ದರೆ ಮಾತ್ರ ಸೇತುವೆ ಆಗುತ್ತೆ. ಅದೇ ಈ ಸಿನಿಮಾ. ಎಲ್ಲರಿಗೂ ಕೂಡ ಸಂಜೆ ಸಿನಿಮಾ ಈಗ ನೋಡಿ ಬರುತ್ತಾ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ನಿರ್ಮಾಪಕರು ಡೈಜೆಸ್ಟ್ ಮಾಡ್ಕೊಳ್ಳಿ. 1 ಮಾಡಿದ್ಮೇಲೆ 13 ವರ್ಷ ಆಯ್ತು ನಮಗೆ ಈ 2 ಒಂದು ಕತೆ ರೆಡಿ ಮಾಡೋದಕ್ಕೆ. ಮಾಡ್ತೀವಿ, ಆಸೆಗಳಿದೆ. ಈಗ ಫಸ್ಟ್ ಎರಡು ಎಂಜಾಯ್ ಮಾಡಿ ಬರ್ತಾರೆ. ಎಲ್ಲ ಕಡೆ ಬರ್ತಾ ಇದ್ದಾರೆ. ರಚಿತಾರಾಮ್ ಅವರೊಬ್ಬರನ್ನ ಫೋಕಸ್ ಮಾಡಿಬಿಡಿ. ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದ್ದಾರೆ, ಖಂಡಿತವಾಗ್ಲೂ ಬರ್ತಾರೆ. ನಿರ್ಮಾಪಕರು ಮಾತಾಡ್ತಾರೆ. ಸರ್, ಹಲವು ವಿಘ್ನಗಳ ಕಳೆದು ಬಂದಿರೋ ಸಿನಿಮಾ ಈಗ ಹೇಗಿದೆ? ನೀವು ಹೇಳ್ಬೇಕಾದ್ರೆ ಸಿನಿಮಾ ಹೆಂಗಿದೆ ಅಂತ ಆಡಿಯನ್ಸ್ ಹೇಳಬೇಕು. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಕಿಟ್ಟಪ್ಪ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಚಂದ್ರನ ಡೈಲಾಗ್ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ನಾನೇ ಇವತ್ತು ಫಸ್ಟ್ ನೋಡಿದ್ದು. ಎಡಿಟಿಂಗಲ್ಲಿ ನೋಡ್ತಾ ಇದ್ದು, ನಮಗೇನು ಫೀಲ್ ಆಗಿರಲಿಲ್ಲ. ಇವತ್ತು ನನಗೇನೇ ಫೀಲ್ ಆಯಿತು ಆ ಡೈಲಾಗು. ಅದಕ್ಕೆ ನಮ್ಮ ಕಿಟ್ಟಪ್ಪ ವಾಯ್ಸು, ರಚಿತಾರಾಮ್ ಆ್ಯಕ್ಟಿಂಗು, ನಮ್ಮ ನಾಣಿ ಅಣ್ಣ ಅದ್ಭುತವಾಗಿದೆ. ಇದು ಜನಗಳಿಗೆ ತಲುಪುವಂಥ ಕೆಲಸ ಮಾಡಿ ಎಲ್ಲರೂ ಬಂದು ನೋಡಲಿ ಅಷ್ಟೇ. ನನಗೆ ಇನ್ನೇನು ಮಾತೇ ಬರ್ತಾರೆ. ಥ್ಯಾಂಕ್ ಯು ಸರ್. ಫಸ್ಟ್ ಒಂದು ರಿಪೋರ್ಟ್ ಬಂದುಬಿಡುತ್ತೆ, ನೋಡಿದ್ರೆ ಈಗ ನಡೀತಾ ಇದೆ ಹೊರಗಡೆ ರಿಪೋರ್ಟ್, ಫಸ್ಟ್ ಕ್ಲಾಸ್ ರಿಪೋರ್ಟ್. ಎಲ್ಲರೂ ಒಂದೇನು ಅಂದರೆ ಜನಗಳಿಗೆ ಡೇಟ್ ಒಂದು ಕನ್ಫ್ಯೂಷನ್ ಆಯಿತು. 10ನೇ ತಾರೀಕಿಗೆ ಅಂತ ಇದ್ದಿದ್ದು. ಒಂದೇ ಒಂದು ಪ್ರಶ್ನೆ ನಿಮಗೆ. ಈಗ ಸಿನಿಮಾ ನೀವು ನೋಡಿದ್ದೀರ, ನಿಮ್ಮ ಹಾಗೆ ನಮ್ಮ ಆಡಿಯನ್ಸ್ ಕೂಡ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅದನ್ನು ನೀವು ತೋರಿಸಿ, ಆಡಿಯನ್ಸ್ ಬರೋ ಹಾಗೆ ಮಾಡಿ. ಅವ್ರು ಬಂದು ಸಿನಿಮಾ ನೋಡ್ತಾರೆ, ನಿಮಗೆ ಖುಷಿಯಾಗಿದೆ, ಅವ್ರಿಗೆ ಖುಷಿಯಾಗೋದು 100% ಹಾಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದುಶ್ಮನ್ಗಳು ಇಷ್ಟಪಟ್ಟವ್ರು ಸಿನಿಮಾನಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.